ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿನಿ ವ್ಲಾಗ್ ಡೇ 2. ಇವತ್ತು ಬೆಳಗ್ಗೆ ಅಮ್ಮ ಪಲಾವ್ ಮಾಡಿದ್ರು, ಹಾಗೆ ಮಸಾಲೆ ದೋಸೆ ಕೂಡ ಮಾಡಿದ್ರು. ಮಸಾಲೆ ದೋಸೆನ ನಾನು ಇಲ್ಲೇ ಮನೇಲಿ ತಿಂದೆ, ಹಾಗೆ ಪಲಾವ್ನ ಬಾಕ್ಸಿಗೆ ತಗೊಂಡು ಹೋದೆ, ಅಂದರೆ ಸ್ಕೂಲಿಗೆ ಹೋದೆ. ಸುಮಾರು 9:15 ಅಥವಾ 9:10 ಅಷ್ಟೊತ್ತಿಗೆ ನಾನು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಅಲ್ಲಿಂದ ನನ್ನ ಅಂಬಾರಿ ಹೊತ್ಕೊಂಡು ಸೀದಾ ಸ್ಕೂಲಿಗೆ ಬಂದು ತಲುಪಿದೆ. ಸ್ಕೂಲಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ಯಾರು ಇಲ್ಲದೇ ನಾನು ನಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸ್ಕೂಲಿಗೆ ಹೋದೆ. ಇದೇ ನೋಡಿ ನಾನು ವರ್ಕ್ ಮಾಡುವಂಥ ಸ್ಕೂಲ್, ಡಾನ್ ಬಾಸ್ಕೋ. ಸೊ ನಾನಿದು ನಿಮ್ಗೇನು ತೋರಿಸ್ತಾ ಇದ್ದೀನಲ್ವ, ಡಾನ್ ಬಾಸ್ಕೋ ಸ್ಕೂಲ್ ಎಂಟ್ರೆನ್ಸ್ ಇದು ಮೇಲ್ಗಡೆ. ನಾನೀಗ ನಿಮ್ಮ ಲೆಫ್ಟ್ ಸೈಡ್ ಏನು ನೋಡ್ತಾ ಇದ್ದೀರಾ ಅದು ಚರ್ಚ್, ಹಾಗೆ ರೈಟ್ ಸೈಡಲ್ಲಿರೋದು ಪ್ಲೇ ಗ್ರೌಂಡ್. ಸೊ ಚರ್ಚಿಗೆ ಕೈ ಮುಗಿದು ನಾನು ಹೋಗ್ತಾ ಇರೋದೆ ನನ್ನ CBSE ಬ್ಲಾಕಿಗೆ. ಸೊ ನಾನು ಡಾನ್ ಬಾಸ್ಕೋ ಸ್ಕೂಲಲ್ಲಿ CBSE ಬ್ಲಾಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸೀದಾ ನಾನು ಬಂದೆ. ಸ್ಕೂಲಲ್ಲಿ ಇವತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು. ಸೀದಾ ಸ್ಟಾಫ್ ರೂಮಿಗೆ ಬಂದು ಸ್ಟಾಫ್ ರೂಮಲ್ಲಿ ಎಲ್ಲ ಸ್ಟಾಫಿಗೆ ಒಂದು ರೌಂಡ್ ವಿಶ್ ಮಾಡಿ ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ರೆಡಿ ಆದ್ವಿ. ಸೊ ನಮಗೆ ಓರಿಯೆಂಟೇಷನ್ ಕಮ್ ಮೀಟಿಂಗ್ ಎರಡೂ ಇತ್ತು. ಸೊ ಎಲ್ಲದನ್ನು ನಾವು ಇವತ್ತು ಅಟೆಂಡ್ ಮಾಡಿದ್ವಿ. ಒಳ್ಳೆ ಡೇ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಎಕ್ಸಾಕ್ಟ್ 10:15ಗೆ ನಮ್ಮ ಪ್ರೋಗ್ರಾಮ್ ಶುರುವಾಯಿತು. ಸೊ ಟಿಲ್ 4 o'clock ತನಕನೂ ಕಂಟಿನ್ಯೂ ಆಯಿತು. ಮಧ್ಯೆ ಶಾರ್ಟ್ ಬ್ರೇಕ್ಸ್ ಎಲ್ಲ ಇತ್ತು. ಅದಾದಮೇಲೆ ಮಧ್ಯಾಹ್ನ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಪ್ಯಾನಲ್ ಚೆಕಿಂಗ್ ಕೂಡ ಇತ್ತು. ಸೊ ಕ್ಲಾಸ್ ರೂಮ್ಸ್ಗೆ ಪ್ಯಾನಲ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ ಒಂದು ರೌಂಡ್ ಅದು ಕೂಡ ನಮಗೆ ಟ್ರೈನಿಂಗ್ ಆಯಿತು. ಅದನ್ನು ಸಿಕ್ಕಾಪಡೆ ಎಂಜಾಯ್ ಮಾಡ್ಕೊಂಡು ನಾವು ಟ್ರೈನಿಂಗ್ ಮುಗಿಸ್ಕೊಂಡ್ವಿ. ಅಲ್ಲಿಂದ ವಾಪಸ್ ಮತ್ತೆ ಮೀಟಿಂಗ್ ಹಾಲಿಗೆ ಬಂದ್ವಿ. ಮೀಟಿಂಗ್ ಹಾಲಲ್ಲಿ ನಮಗೆ ಆ್ಯಸ್ ಯೂಶುವಲ್ ಕ್ಲಾಸಸ್ ಅಲಾಟ್ಮೆಂಟ್ ಅದು ಅಂತ ಸಿಕ್ಕಾಪಟ್ಟೆ ಮೀಟಿಂಗ್ ಇತ್ತು. ಖುದ್ದಾಗಿ ಫಾದರ್ ಕೂಡ ನಮಗೆ ಮೀಟಿಂಗ್ ಕೂಡ ತೊಗೊಂಡ್ರು. ಸೊ ಹೋಲ್ ಡೇ ನಮ್ಮದು ಹೀಗೆ ರೀತಿ ಹೋಯಿತು. ಮನೆಗೆ ಬರೋಷ್ಟೊತ್ತಿಗೆ ಅಮ್ಮ ನುಗ್ಗೆ ಸೊಪ್ಪನ್ನ ಕ್ಲೀನಾಗಿ ಒಣಗಿಸಿಟ್ಟಿದ್ರು. ಸೊ ಇಷ್ಟೆಲ್ಲ ಉದ್ಕ ಮಾಡ್ತಾರೆ ಅಂತಲೂ ನಂಬ್ಕೊಂಡೆ. ಹಾಗೆ ತುಪ್ಪ ಕೂಡ ಕಾಯಿಸ್ತಾ ಇದ್ರು. ಅದಾದಮೇಲೆ ಸ್ವಲ್ಪ ಜಿಗ್ಸಾಗ್ ಫಾಲ್ಸ್ ಕೆಲಸ ಇತ್ತು ಅಂತ ಸ್ವಲ್ಪ ಸೀರೆಗಳಿಗೆ ಫಾಲ್ಸ್ ಕೂಡ ಹಾಕ್ತಾ ಬಂದ್ವಿ. ಇದನ್ನು ಮುಗಿಸಿದ್ವಿ. ಇದನ್ನು ಮುಗಿಸಿದ್ಮೇಲೆ ನನಗೆ ಸ್ವಲ್ಪ ಲ್ಯಾಪ್ಟಾಪಲ್ಲಿ ವರ್ಕ್ ಇತ್ತು, ಸ್ಕೂಲ್ ವರ್ಕ್ ಇತ್ತು. ಸ್ಕೂಲ್ ವರ್ಕ್ನ ಮುಗಿಸಿ ನೈಟ್ ಊಟಕ್ಕೆ ರೊಟ್ಟಿ ಟೊಮೊಟೊ ಹಣ್ಣಿನ ಚಟ್ನಿ ಮಾಡ್ಕೊಂಡ್ವಿ. ಸೊ ಇದೆಲ್ಲ ಮುಗಿಸೋಷ್ಟೊತ್ತಿಗೆ ಸುಮಾರು 10 ಗಂಟೆ ಆಗಿತ್ತು. ಊಟನ ಮುಗಿಸ್ಕೊಂಡು ನಾವು RCB ಮ್ಯಾಚ್ನ ಎಂಜಾಯ್ ಮಾಡ್ಕೊತ ವಿನ್ ಆಗ್ತಾರೋ ಸೋಲ್ತಾರೋ ಅಂತ ನೋಡ್ಕೊತ ನನ್ನ ಡೇನ ನಾನು ಈ ರೀತಿ ಮುಗಿಸ್ದೆ. ಸೊ ಹೋಪ್ ನಿಮಗೂ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಈ ವ್ಲಾಗ್ನ ಶೇರ್ ಮಾಡಿ. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್, ಸಿ ಯು.